ಹಾಯ್ ಹಲೋ ವೆಲ್ಕಮ್ ಟು ಸ್ನೇಹ ರಕ್ಕು ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ಲಾಗಿ ಎಗ್ ಕರಿನ ಮಾಡುವ ವಿಧಾನವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದು ಎಗ್ ಕರಿನ ಮಾಡೋದಕ್ಕೆ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಎಗ್. ನಮಗೆ ಎಷ್ಟು ಎಗ್ನ ಬೇಕೋ ಅಷ್ಟು ತೊಗೊಂಡ್ಬಿಟ್ಟು ನಾವು ಸೈಡಲ್ಲಿ ನಾವು ಅದನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಬಿಡೋಣ. ಈಗ ನಮಗೆ ಮಸಾಲೆ ಪದಾರ್ಥಗಳನ್ನ ನಾವು ಇವಾಗ ಜೋಡಿಸ್ಕೊಳ್ಳೋಣ. ಇಲ್ಲಿ ಒಂದು 3 ಅಥವಾ 4 ಬೆಳ್ಳುಳ್ಳಿನ ನಾನು ತೊಗೊಂಡಿದ್ದೀನಿ. ನೀವು ಎಷ್ಟು ಎಗ್ನ ತೊಗೊತೀರೋ ಅಷ್ಟು ಎಗ್ನ ಕ್ವಾಂಟಿಟಿ ಮೇಲೆ ನೀವು ಎಷ್ಟು ಎಗ್ನ ತೊಗೊಂಡಿದ್ದೀರೋ ಅಷ್ಟು ಕ್ವಾಂಟಿಟಿ ಮೇಲೆ ನೀವು ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಕೊತ್ತಂಬರಿನ ತೊಗೊಳ್ಳಿ. ನಾನು ಇಲ್ಲಿ 3 ಅಥವಾ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಗಾತ್ರದ ಶುಂಠಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿನ ನಾನು ತೊಗೊಂಡಿದ್ದೀನಿ. ಅದನ್ನೆಲ್ಲ ನೀಟಾಗಿ ಶುಂಠಿನ ಸಣ್ಣದಾಗಿ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಶುಂಠಿ ನೀಟಾಗಿ ಕಟ್ ಮಾಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಕೂಡ ನಾನು ಇಲ್ಲಿ ಸಣ್ಣದಾಗಿ ನೀಟಾಗಿ ಹೆಚ್ಕೊತಾ ಇದ್ದೀನಿ. ಮತ್ತು ಒಂದು ಸಣ್ಣ ಗಾತ್ರದ ಟೊಮೊಟೊ ಕೂಡ ನಾನು ಇಲ್ಲಿ ಹೆಚ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಮಗೆ ಎಗ್ ಕರಿ ಸ್ವಲ್ಪ ಗ್ರೇವಿ ಬರಬೇಕಲ್ವಾ, ಗ್ರೇವಿ ಕನ್ಸಿಸ್ಟೆನ್ಸಿಗೋಸ್ಕರ ನಾವು ಸ್ವಲ್ಪ ಟೊಮೊಟೊ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ರೆಡಿ ಮಾಡ್ಕೊಂಡಿರುವ ಪದಾರ್ಥವನ್ನು ನಾವು ಒಂದು ಸಣ್ಣ ಮಿಕ್ಸಿ ಜಾರಿಗೆ ತೊಗೊಂಡ್ಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಸಾಲೆನ ನಾವು ಗ್ರೈಂಡ್ ಮಾಡ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಈಗ ಒಗ್ಗರಣೆಗೆ ಬೇಕಾಗಿರುವಂತಹ ಪದಾರ್ಥಗಳನ್ನು ನಾವು ಇಲ್ಲಿ ಜೋಡಿಸ್ಕೊಬೇಕು. ನಾನು ಇಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ, ಸಣ್ಣ ಸೈಜ್ ಈರುಳ್ಳಿ. ಮತ್ತು ಆ ಈರುಳ್ಳಿನ ನಾನು ಸ್ವಲ್ಪ ದೊಡ್ಡದಾಗಿಯೇ ನಾನು ಹೆಚ್ಕೊತಿದ್ದೀನಿ ಫ್ರೆಂಡ್ಸ್. ನಿಮಗೆ ಬೇಕಂದ್ರೆ ನೀವು ಸಣ್ಣದಾಗಿ ಕೂಡ ನೀವು ಕಟ್ ಮಾಡ್ಕೊಬೋದು. ನನಗೆ ಒಗ್ಗರಣೆಗೆ ಸ್ವಲ್ಪ ದೊಡ್ಡದಾಗಿದ್ರೇ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ನೀವು ಕಟ್ ಮಾಡ್ಕೊಬೋದು. ಈರುಳ್ಳಿನ ಸಣ್ಣದಾಗಿ ಹೆಚ್ಚಿದಾಗೆ ಆದಮೇಲೆ ಒಂದು ದೊಡ್ಡ ಗಾತ್ರದ ಟೊಮೊಟೊ ಕೂಡ ನಾನು ಇಲ್ಲಿ ತೊಗೊಂಡಿದ್ದೀನಿ. ಟೊಮೊಟೊ ಕೂಡ ಈರುಳ್ಳಿ ಸೈಜ್ ಗಾತ್ರದಷ್ಟೇ ನಾನು ಇಲ್ಲಿ ಏನು ಮಾಡ್ಕೊತಾ ಇದ್ದೀನಿ, ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಸಣ್ಣ ಸೈಜ್ ಬೇಕಂದ್ರೆ ಸಣ್ಣದಾಗಿ ಕೂಡ ನೀವು ಕಟ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಖಾರ ಬೇಕು, ಸ್ಪೈಸಿಯಾಗಿ ನಾನು ಇಲ್ಲಿ ಎಗ್ ಕರಿನ ಮಾಡ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು 1-2 ಹಸಿಮೆಣ್ಸಿನ್ಕಾಯಿ ಕೂಡ ನಾನು ತೊಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ನೀವು ಹಸಿಮೆಣ್ಸಿನ್ಕಾಯಿನ ತೊಗೊಳ್ಳಿ. ನನಗೆ ಇಲ್ಲಿ 2 ಸಾಕಾಗುತ್ತೆ ನಾನು ಮಾಡುವ ಕರಿಗೆ. ಸೊ ನಾನು ಇಲ್ಲಿ 2 ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಸ್ವಲ್ಪ ಪುದೀನ ಇದ್ದರೆ ಕೂಡ ಅದನ್ನು ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಪುದೀನ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಗ್ಗರಣೆಗೆ ಪುದೀನ ಹಾಕ್ಕೊಂಡ್ರೆ ನಾನ್ ವೆಜ್ ಕರೀಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದು ಸೈಡಲ್ಲಿ ತೆಗೆದಿಟ್ಕೊಂಡು ನಾವು ಇವಾಗ ಎಗ್ ಬಾಯ್ಲ್ ಆಗಿದೆಯಲ್ಲ, ಆ ಎಗ್ನ ನಾವು ಇವಾಗ ಏನು ಮಾಡಬೇಕು, ನೀಟಾಗಿ ಸಿಪ್ಪೆನೆಲ್ಲ ತಗೊಬೇಕು ಫ್ರೆಂಡ್ಸ್. ಬಾಯ್ಲ್ ಆಗಿರುವಂಥ ಎಗ್ಗಿನ ಎಲ್ಲ ಸಿಪ್ಪೆನೂ ಒಂದೊಂದೇ ರೀತಿಯಾಗಿರುವೆ ನಾವು ಬಿಡಿಸ್ಬೇಕು. ನಾನಿಲ್ಲಿ 4 ಎಗ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಮಾಡುವಂಥ ಎಗ್ ಕರಿ ನಮ್ಮ ಮನೆಯಲ್ಲಿ ಸಾಕಾಗುತ್ತೆ. ಸೊ ನಾನಿಲ್ಲಿ 4 ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಜನ ನಿಮ್ಮ ಮನೇಲಿ ಜನ ನೋಡ್ಕೊಂಬಿಟ್ಟು ಅಷ್ಟು ಎಗ್ನ ನೀವು ತೊಗೊಳ್ಳಿ. ನನಗೆ ಇಲ್ಲಿ 4 ಸಾಕಾಗುತ್ತೆ ಫ್ರೆಂಡ್ಸ್. ಸೊ ನೀವು ಎಷ್ಟು ಕ್ವಾಂಟಿಟಿ ಮೇಲೆ ಎಗ್ ತೊಗೊತೀರಾ ಅಷ್ಟು ಕ್ವಾಂಟಿಟಿ ಮೇಲೆ ನೀವು ಸ್ವಲ್ಪ ಇಂಗ್ರೀಡಿಯೆಂಟ್ ಕೂಡ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ಬಟ್ ಒಂದು ಸಲ ಈ ರೀತಿ ಸಿಂಪಲ್ಲಾಗಿ ನೀವು ಎಗ್ ಕರಿನ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿರುವಂಥ ಎಲ್ಲರೂ ಇಷ್ಟಪಟ್ಟು ಎಗ್ ಕರಿನ ತಿಂತಾರೆ ಮತ್ತು ಮಾಡಿಕೊಡಿ ಅಂತಲೂ ಕೂಡ ಕೇಳ್ತಾರೆ ಫ್ರೆಂಡ್ಸ್. ನೋಡಿ, ಈ ರೀತಿ ನಾನು ಎಗ್ನ ಬಿಡಿಸಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಕರಿಗೆ ಬೇಕಾಗಿರುವಂತಹ ಒಂದು ಬಾಂಡಲಿನ ನಾವು ಸ್ಟವ್ನ ಆನ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಕರಿ ಮಾಡೋದಕ್ಕೆ ಯಾವುದು ಯೂಸ್ ಮಾಡ್ತೀರೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ನನಗೆ ಈ ಕರಿಗೆ ಈ ಸಣ್ಣ ಬಾಂಡಲಿ ಸಾಕಾಗುತ್ತೆ. ಕರಿ ಮಾಡೋದಕ್ಕೆ ನಿಮಗೆ ಎಷ್ಟು ಆಯಿಲ್ ಬೇಕಾಗುತ್ತೋ ಅಷ್ಟು ಆಯಿಲ್ನ ನೀವು ಹಾಕ್ಕೊಳ್ಳಿ. ಆಯಿಲ್ನ ನಾವು ಏನು ಮಾಡಬೇಕು, ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು. ಆಯಿಲ್ ಬಿಸಿ ಆದಮೇಲೆ 2 ಲವಂಗ, 2 ಚಕ್ಕೆ ಮತ್ತು 2 ಲವಂಗ 2 ಚಕ್ಕೆ ನಾನು ಸ್ವಲ್ಪ ಮಸಾಲೆಗೆ ಸ್ಪೈಸಸ್ಗೋಸ್ಕರ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಎತ್ತಿಟ್ಕೊಂಡಿರೋ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಕೂಡ ನಾವು ಹಾಕ್ಕೊಂಡು ಆಯಿಲಲ್ಲಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಫ್ರೈ ಆಗ್ತಾ ಇದ್ದಂಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ಉಪ್ಪು ಸೇರಿಸಿದ ಮೇಲೆ ಫ್ರೆಂಡ್ಸ್ ಈ ರೀತಿ ನೀಟಾಗಿ ಚೆನ್ನಾಗಿ ನಾವು ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ನಾವು ಸೈಡಲ್ಲಿ ಹೆಚ್ಚಿಟ್ಕೊಂಡಿರುವ ಟೊಮೊಟೊ ಕೂಡ ಇದಕ್ಕೆ ಆ್ಯಡ್ ಮಾಡಿದ್ಮೇಲೆ ಕೂಡ ನಾವು ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ಒಗ್ಗರಣೆನ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು.
ಸ್ವಲ್ಪ ಬೆಂದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು, ಸೇರಿಸ್ಕೊಳ್ಬೇಕು. ಮತ್ತು ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಸಾಲೆ ಏನಾಗಬೇಕು, ಹಸಿ ಫ್ಲೇವರ್ ಎಲ್ಲ ಹೋಗಬೇಕು. ಆ ರೀತಿ ನಾವೇನು ಮಾಡಬೇಕು, ಬೇಯೋದಕ್ಕೆ ಇದನ್ನು ಬಿಡಬೇಕು. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಬೇಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್. ಇದಾದಮೇಲೆ ನಿಮಗೆ ಬೇಕಾಗಿರುವಂಥ ಖಾರ, ಎಷ್ಟು ಖಾರ ಬೇಕೋ ನೋಡ್ಕೊಂಬಿಟ್ಟು ಅಷ್ಟು ನೀವು ಖಾರನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಟೀ ಸ್ಪೂನ್ ಧನಿಯಾ ಪೌಡ್ರು, ಹಾಫ್ ಟೀ ಸ್ಪೂನ್ ಗರಂ ಮಸಾಲೆ, 1 ಟೀ ಸ್ಪೂನ್ ಎಗ್ ಕರಿ ಮಸಾಲೆ ಹಾಕ್ಕೊಂಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಬೇಯೋದಕ್ಕೆ 1 ಗ್ಲಾಸ್ ವಾಟರ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬರಬೇಕಲ್ವಾ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂದರೆ 1 ಗ್ಲಾಸ್ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನಿಮಗೇನಾದರೂ ಉಪ್ಪು ಖಾರ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಂದ್ರೆ ಇವಾಗಲೇ ಮಾಡ್ಕೊಬೇಡಿ. ನಿಮ್ಮ ಮತ್ತೇನಾದ್ರು ಸ್ವಲ್ಪ ಉಪ್ಪು ಹಾಕ್ಬೇಕಂದ್ರೆ ಉಪ್ಪು, ಖಾರ ಪುಡಿ ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಫೈನಲ್ ಆಗಿ ಸ್ವಲ್ಪ ಕಸ್ತೂರಿ ಮೆಂತ್ಯನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಒಂದು 5 ಮಿನಿಟ್ಸ್ ಬೇಯೋದಕ್ಕೆ ಬಿಟ್ಟರೆ ಇಲ್ಲಿ ನಮಗೆ ಗ್ರೇವಿ ರೆಡಿ ಆಗುತ್ತೆ. ಸೊ ನಾವು ಇಲ್ಲಿ ಸೈಡಲ್ಲಿ ಎಗ್ನ ಬೇಯಿಸಿಟ್ಕೊಂಡಿದ್ವಲ್ಲ, ಅದನ್ನು ನೀಟಾಗಿ ನಾವೇನು ಮಾಡಬೇಕು, ಅದಕ್ಕೆ ಒಂದೊಂದು ಲೈನ ಹಾಕಬೇಕು ಫ್ರೆಂಡ್ಸ್. ಅದು ಹಾಕೋದ್ರಿಂದ ಏನಾಗುತ್ತಪ್ಪ ಅಂದರೆ, ಅದನ್ನು ಹಾಕೋದ್ರಿಂದ ನಮಗೆ ಎಗ್ ಕರಿ ಒಳಗಡೆ ಎಗ್ಸು ನೀಟಾಗಿ ಮಿಕ್ಸ್ ಆಗುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗೇ ಬರುತ್ತೆ. ಇಲ್ಲಿ ನಾನು 4 ಎಗ್ಸ್ನ ತಗೊಂಡಿದ್ದೀನಿ. 4 ಎಗ್ಸಿಗೂ ಕೂಡ ನಾನು ಲೈನನ್ನು ಎಳಿತಾ ಇದ್ದೀನಿ. ಸೊ ಆ ಲೈನ್ ಎಳೆದಿರುವಂಥ ಎಗ್ಸ್ನ ನಾವೇನು ಮಾಡಬೇಕು, ಕರಿ ಜೊತೆ ಮಿಕ್ಸ್ ಮಾಡಬೇಕು. ಕರಿ ಜೊತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಅದನ್ನು ಬೇಯೋದಕ್ಕೆ ಬಿಟ್ಬಿಟ್ರೆ ನಮಗೆ ಎಗ್ ಕರಿ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ, ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಖಾರ ರೀತಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ ಹೊರಗಡೆ ವೆದರ್ ತುಂಬ ಚೆನ್ನಾಗಿದೆ, ಮಳೆ ಬೇರೆ ಬರ್ತಾ ಇದೆ. ಅಂಥ ಟೈಮಲ್ಲಿ ನಮಗೆ ಖಾರ ಏನಾದರೂ ತಿನ್ನಬೇಕು ಅಂತಂದರೆ ಟೈಮ್ ಇಲ್ಲದಾಗ ಸಿಂಪಲ್ಲಾಗಿ ನಾವು ಇದನ್ನು ರೆಡಿ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಎಗ್ ಕರಿ ರೆಡಿಯಾಗಿದೆ. ಇದನ್ನು ಚಪಾತಿ ಜೊತೆ ಎಲ್ಲಾದರೂ ತಿನ್ಬೋದು ಅಥವಾ ಬಿಸಿ ಆಗಿರೋಂಥ ವೈಟ್ ರೈಸ್ ಜೊತೆಗಾದ್ರೂ ತಿನ್ಬೋದು. ನೋಡಿ, ಇಲ್ಲಿ ನಾನು ವೈಟ್ ರೈಸ್ನ ತೊಗೊಂಡಿದ್ದೀನಿ. ಎಗ್ ಕರಿನ ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡೋಣ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ನೋಡೋಣ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತೇಳಿ. ನೋಡಿ, ಬಿಸಿಯಾಗಿ ಎಷ್ಟು ಚೆನ್ನಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.